ವಿಜಯಪುರ ಜಿಲ್ಲೆಯ ಇಂಡಿಯ ರಾಜಕೀಯ ಕಾವು ಮತ್ತಷ್ಟು ಹೆಚ್ಚಾಗಿದೆ. ಜನಪ್ರಿಯ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಬೆಂಬಲಿಗರ ಆಕ್ರೋಶ ಭುಗಿಲೆದ್ದಿದೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ಗೆ ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಮಿಸ್. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಯಶವಂತರಾಯಗೌಡ ಪಾಟೀಲ್ ಅವರ ಬೆಂಬಲಿಗರ ಭುಗಿಲೆದ್ದ ಆಕ್ರೋಶ. ನೂರಾರು ಕಾರ್ಯಕರ್ತರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಶಾಸಕ ಯಶವಂತರಾಯಗೌಡ ಪಾಟೀಲರಿಗೆ ತಕ್ಷಣ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿರುವ ನಾಯಕರನ್ನು ಕಡೆಗಣಿಸಲಾಗಿದೆ ಎಂಬ ಆರೋಪದೊಂದಿಗೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಏನ್ ಅವಶ್ಯಕತೆ ಇಲ್ಲ, ಅವ್ರು ಯಾರ ಅವಶ್ಯಕತೆ ನನಗೂ ಇಲ್ಲ, ನನ್ನ ಅವಶ್ಯಕತೆ ಅವ್ರಿಗೂ ಇಲ್ಲ. ಮುಗಿದೋದದ್ದೇ. ಯಶವಂತರಾಯಗೌಡ ಪಾಟೀಲ್ ಅವರು ಸಹ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರುವ ಹಿನ್ನೆಲೆ ಅವರ ಅಭಿಮಾನಿಗಳು ಇಂಡಿ ಕ್ಷೇತ್ರಕ್ಕೆ ತಪ್ಪಿದ ಅವಕಾಶ. ಇಂಡಿ ಕ್ಷೇತ್ರದಿಂದ ಯಶವಂತರಾಯಗೌಡ ಪಾಟೀಲರು ಸತತ 3 ಬಾರಿ ಶಾಸಕರಾಗಿದ್ದು 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಅಧ್ಯಕ್ಷರಾಗಿದ್ದರು. 40 ವರ್ಷಗಳ ರಾಜಕಾರಣದಲ್ಲಿ ಪಕ್ಷನಿಷ್ಠೆ ಕಾಯ್ದುಕೊಂಡಿದ್ದರು. ಹೀಗಾಗಿ ಅವರಿಗೆ ಸಚಿವ ಸ್ಥಾನದ ನಿರೀಕ್ಷೆ ಇತ್ತು. ಅಲ್ಲದೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರೊಂದಿಗೂ ಉತ್ತಮ ಬಾಂಧವ್ಯ ಹೊಂದಿದ್ದರಿಂದ ಸಚಿವರಾಗುವುದು ಪಕ್ಕಾ ಆಗಿತ್ತು. 2023ರ ವಿಧಾನಸಭೆ ಚುನಾವಣೆಗೂ ಮುನ್ನ ಜಿಲ್ಲಾ ನಾಯಕರು ವರಿಷ್ಠರ ಸಭೆಯಲ್ಲಿ ಯಶವಂತರಾಯಗೌಡರನ್ನು ಮಂತ್ರಿ ಮಾಡುವ ಭರವಸೆಯನ್ನು ನೀಡಲಾಗಿತ್ತು. ಹೀಗಾಗಿ ಈ ಸಲ ಅವರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ತಪ್ಪಲ್ಲ ಎಂಬ ಲೆಕ್ಕಾಚಾರವಿತ್ತು. ಇಂಡಿ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಸಿಗದ ಕೊರಗು ಬಂದಾಗಿನಿಂದ ಈವರೆಗೂ ಸಚಿವ ಸ್ಥಾನ ಸಿಗದ ಕೈ ಇದೆ. ಯಶವಂತರಾಯಗೌಡ ಪಾಟೀಲರಿಗಾದರೂ ಮಂತ್ರಿಗಿರಿ ಕೊಡಬೇಕೆಂಬುದು ಕ್ಷೇತ್ರದ ಜನತೆಯ ಹಕ್ಕೊತ್ತಾಯವೂ ಇತ್ತು. ಹೀಗಾಗಿ ಶಾಸಕ ಯಶವಂತರಾಯ ಪಾಟೀಲ್ಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ಪಾಟೀಲ್ ಅವರು ಸಹ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರುವ ಹಿನ್ನೆಲೆ ಅವರ ಅಭಿಮಾನಿಗಳು ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಯಶವಂತರಾಯಗೌಡ ಪಾಟೀಲ್ ಅವರು ಸಹ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಅವರ ಅಭಿಮಾನಿಗಳು ಇದ್ದಾರೆ. ತಾಲೂಕು ಅಧ್ಯಕ್ಷರು ಮಾತಾಡ್ತಾರೆ. ಅವರ ಬೆಳವಣಿಗೆ ಕೊನೆ ಕ್ಷಣದಲ್ಲಿ ಕುತಂತ್ರವನ್ನು ಮಾಡಿ ಹೈಕಮಾಂಡ್ಗೆ ಒತ್ತಡವನ್ನು ತಂದು ಇವರಾದರೆ ಇನ್ನೊಂದು ಶಕ್ತಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತದೆ, ಅದು ಬೆಳಿಬಾರ್ದು ಅನ್ನೋ ದೂರದೃಷ್ಟಿಯಿಂದ ಇದು ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡೋದಿಲ್ಲ. ಯಾಕಂದರೆ 3 ಸಲ ಜಿಲ್ಲಾ ಪಂಚಾಯತ್, 3 ಸಲ MLA ಯಶವಂತರಾಯಗೌಡ ಪಾಟೀಲ್ ಅವರು ಸಹ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರುವ ಹಿನ್ನೆಲೆ ಅವರ ಅಭಿಮಾನಿಗಳು ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಯಶವಂತರಾಯಗೌಡ ಪಾಟೀಲ್ ಅವರು ಸಹ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಅವರ ಅಭಿಮಾನಿಗಳು ಇದ್ದಾರೆ. ತಾಲೂಕು ಅಧ್ಯಕ್ಷರು ಮಾತಾಡ್ತಾರೆ. ಯಾರು ನಿಮ್ಮನ್ನು ಸಂಪರ್ಕ ಮಾಡಿಲ್ವ ಸರ್? ಈಗ ನಾನು ಮಾತಾಡ್ತೀನಿ, ಬಂದ್ ಮಾತಾಡ್ತೀನಿ. ಯಾವ ಪಕ್ಷ ಏನ್ ಅವಶ್ಯಕತೆ ಇಲ್ಲ, ಅವ್ರು ಯಾರ ಅವಶ್ಯಕತೆ ನನಗೂ ಇಲ್ಲ, ನನ್ನ ಅವಶ್ಯಕತೆ ಅವ್ರಿಗೂ ಇಲ್ಲ. ಮುಗಿದೋದದ್ದೇ. ಈಗ ಮುಗಿದೋದದ್ದೇ. ಪಕ್ಷಕ್ಕೂ ರಾಜೀನಾಮೆ ಕೊಡ್ತೀರಾಗಿದ್ರೆ ನಾನು ಬಂದ್ ಹೇಳ್ತೀನಿ. ನನ್ನ ಜನರ ಅಭಿಪ್ರಾಯ ತಗೊಂಡು ಮಾತಾಡ್ತೀನಿ. ಚಿಂತನೆ ಮಾಡಿದ್ರಾಗಿದ್ರೆ ಎಲ್ಲದಕ್ಕೂ ಅನಿವಾರ್ಯ ರಾಜಕಾರಣ. ಸ್ವಾಭಿಮಾನಕ್ಕಿಂತ ಯಾವುದೂ ದೊಡ್ಡದಿಲ್ಲ ರಾಜಕಾರಣದಾಗ. ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಆಗಿದ್ರೆ 100ಕ್ಕೆ 100. ಸಿಎಂ ಏನಾದ್ರು ತಮಗೆ ಸಂಪರ್ಕ ಮಾಡೋ ಪ್ರಯತ್ನ ಅವಶ್ಯಕತೆನೇ ಇಲ್ಲ, ಮುಗಿದೋದದ್ದೇ ಇಲ್ಲ. ಸಿಎಂ ನಿಮ್ಮನ್ನು ಸಂಪರ್ಕ ಮಾಡುವಂತ ಅಗತ್ಯನೂ ಇಲ್ಲ ಆಗಿದ್ರೆ ಏನೂ ಇಲ್ಲ, ಅವಶ್ಯಕತೆ ಈಗ ಒಂದೊಮ್ಮೆ ಸಚಿವ ಸ್ಥಾನ ಕೊಡ್ತೀವಿ ಅಂತಂದ್ರೆ ಆ ಪರಿವಾರದಿಂದ ದೂರ ಆಗಿದ್ದೀನಿ ನಾನು. ಕಾಂಗ್ರೆಸ್ ಪರಿವಾರದಿಂದ ದೂರ ಆಗಿದ್ದೀರಿ. ಸಚಿವ ಸ್ಥಾನವನ್ನು ಮತ್ತೆ ಕೊಡ್ತೀವಿ ಅಂತ ಏನಾದ್ರು ಅವಶ್ಯಕತೆನೂ ಇಲ್ಲ. ನನ್ನ ಆತ್ಮ ಬಂದ್ ಹೇಳ್ತೀನಿ. ನನ್ನ ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.